ನಮಸ್ತೆ ವೀಕ್ಷಕರೇ. ಕಾಡಿನ ರಕ್ಷಣೆ ಮತ್ತು ಅಲ್ಲಿನ ಆದಿವಾಸಿಗಳ ಬದುಕಿನ ಸುತ್ತಕ್ಕಂತ ಕತೆ, ಹಾಗೆ ಕಾಡಿನ ಸಂಪತ್ತನ್ನ ಲೂಟಿ ಮಾಡೋದಕ್ಕೆ ಬರ್ತಕ್ಕಂಥ ದುಷ್ಕರ್ಮಿಗಳಿಂದ ಕಾಡನ್ನ ಮತ್ತು ಅಲ್ಲಿನ ಜನರನ್ನ ರಕ್ಷಿಸುವ ಒಬ್ಬ ಕೆಚ್ಚೆದೆಯ ನಾಯಕ. ಸೊ ಆ ನಾಯಕನ ಸಾಹಸಮಯ ಪಯಣವೇ ಈ ಚಿತ್ರದ ಮುಖ್ಯ ಕಥಾವಸ್ತು ಅಂತ ಹೇಳ್ಬೋದು. ಯಾವ್ದು ಆ ಸಿನಿಮಾ, ಏನದರ ಕತೆ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ಸು ಕೊಟ್ಬಿಡಿ ಅಂತ ಕೇಳ್ತಾ, ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ದಯಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಬನ್ನಿ ವೀಕ್ಷಕರೇ, ಯಾವ್ದು ಆ ಸಿನಿಮಾ, ಏನದರ ಸ್ಟೋರಿ ಅಂತ ನೋಡ್ತಾ ಹೋಗೋಣ. 1985ರಲ್ಲಿ ಬಿಡುಗಡೆಯಾಗುತ್ತೆ ಈ ಸಿನಿಮಾ, ಕಾಡಿನ ರಾಜ ಅಂತಕ್ಕಂಥ ಸಿನಿಮಾ. ಈ ಸಿನಿಮಾದಲ್ಲಿ ಕಾಡಿನ ರಾಜನಾಗಿ ಟೈಗರ್ ಪ್ರಭಾಕರ್ ಅವರು ನಟಿಸಿದ್ರೆ, ಇವ್ರ ಜೊತೆ ದೀಪಾ, ಅನುರಾಧ, ಎಂ.ಪಿ. ಶಂಕರ್, ಸುಧೀರ್, ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ರೆ. ಎ.ಟಿ. ರಘು ನಿರ್ದೇಶನದಲ್ಲಿ ಖ್ಯಾತ ನಟ ಹಾಗೂ ನಿರ್ಮಾಪಕ ಎಂ.ಪಿ. ಶಂಕರ್ ಅವರು ಕತೆ ಮತ್ತು ನಿರ್ಮಾಣದ ಜವಾಬ್ದಾರಿನ ಈ ಸಿನಿಮಾಗೆ ವಹಿಸ್ಕೊಂತಾರೆ. ಸೊ ಕಥೆನ ನೋಡೋದಾದ್ರೆ, 1985ರಲ್ಲಿ ತೆರೆಕಂಡಂತ ಕಾಡಿನ ರಾಜ ಸಿನಿಮಾ ಒಬ್ಬ ನಾಡು ಹುಡುಗ ಕಾಡಿನಲ್ಲಿ ಬದುಕುವ ಅಮೋಘವಾದ ಸಿನಿಮಾ ಅಂದ್ರೆ ತಪ್ಪಾಗಲಾರದು. ಅರಣ್ಯ ಅಧಿಕಾರಿಯೊಬ್ಬ ದಟ್ಟ ಅರಣ್ಯಕ್ಕೆ ವರ್ಗಾವಣೆ ಆಗಿ ಬರ್ತಾರೆ. ಆಗಲೂ ಈ ವಿಷಯ ತಿಳಿದ ಒಬ್ಬ ದುಷ್ಟ ಅರಣ್ಯಾಧಿಕಾರಿ ಕುಟುಂಬ ಹೋಗ್ತಿರ್ತಕ್ಕಂಥ ಜೀಪ್ಗೆ ಡಿಕ್ಕಿ ಹೊಡೆದು ಕುಟುಂಬನ ಸಾಯಿಸೋದಿಕ್ಕೆ ಟ್ರೈ ಮಾಡ್ತಾನೆ. ಸೊ ಆ ಜೀಪ್ ನಲ್ಲಿದ್ದ ಒಬ್ಬ ಹುಡುಗ ಮರದ ಕೊಂಬೆನ ಹಿಡ್ಕೊಂಡು ಪಾರಾಗ್ತಾನೆ. ಮುಂದೆ ಆ ಹುಡುಗನೇ ಈ ಕಾಡಿನ ರಾಜನಾಗಿ ಕಾಣಿಸ್ಕೊಂತಾನೆ. ಸೊ ಪ್ರಾಣಿಗಳ ಜೊತೆಗೆ ಬೆಳೆದಂತ ಆ ಹುಡುಗ ಈ ಸಿನಿಮಾ ನಾಯಕ. ಕಾಡಿನ ಪ್ರಾಣಿಗಳ ಜೊತೆಗೆ ಬೆಳೆದ ನಾಯಕ ಒಮ್ಮೆ ಕಾಲೇಜು ಹುಡುಗಿಯರ ಗುಂಪೊಂದು ಆ ಕಾಡಿಗೆ ಪಿಕ್ನಿಕ್ಗೆ ಅಂತ ಬರುತ್ತೆ ಗುರು. ಆ ಕಾಲೇಜು ಹುಡುಗಿಯರ ಗುಂಪಿನ ಮೇಲೆ ದುಷ್ಟರ ಗುಂಪೊಂದು ದಾಳಿ ಮಾಡುತ್ತೆ. ಎಲ್ಲ ಹುಡುಗಿಯರನ್ನ ಅಪಹರಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ಆ ಹುಡುಗಿಯರಲ್ಲಿ ಒಬ್ಬ ಹುಡುಗಿ ನಾಯಕನಿಗೆ ಸಿಗ್ತಾಳೆ. ಅವಳೇ ಈ ಸಿನಿಮಾದ ನಾಯಕಿ. ಸೊ ನಾಯಕಿ ಸಿಕ್ಕ ಮೇಲೆ ನಾಯಕನಿಗೆ ತನ್ನ ಹಳೆಯ ದಿನಗಳು ಒಂದೊಂದಾಗಿ ನೆನಪಿಗೆ ಬರೋದಕ್ಕೆ ಶುರು ಆಗುತ್ತೆ. ನೀರಿನಲ್ಲಿ ಬಿದ್ದಂತ ನಾಯಕಿಯನ್ನ ನಾಯಕ ಎತ್ಕೊಂಡು ಈಚೆ ಬಂದು ನಾಯಕಿ ಕುಡಿದಿರ್ತಕ್ಕಂಥ ನೀರನ್ನ ಹೊರಗೆ ತೆಗೆಯೋದಿಕ್ಕೆ ಟ್ರೈ ಮಾಡೋದಕ್ಕೆ ಹೋಗ್ತಾನೆ. ಆಗ ಅಲ್ಲಿಗೆ ಬಂದ ನಾಯಕಿಯ ತಮ್ಮ ನಾಯಕನ ನಡುವೆ ಒಡೆದಾಟ ಆಗುತ್ತೆ. ಸೊ ಇಬ್ರು ಒಡೆದಾಡ್ತಾರೆ, ತುಂಬಾ ಫೈಟ್ ಆಗುತ್ತೆ. ಸೊ ಅದಾದ್ಮೇಲೆ ಅವರಿಬ್ರು ಒಡೆದಾಡ್ತಾ ಇರ್ಬೇಕಾದ್ರೆ ಆ ನಾಯಕಿಗೆ ಎಚ್ಚರ ಆಗುತ್ತೆ. ಆಗ ಅವರಿಬ್ರು ಒಂದಾಗಿರೋ ರೀತಿ ನಾಟಕನ ಮಾಡ್ತಾರೆ. ಸೊ ನಾಯಕಿ ನಾಯಕನನ್ನ ಪ್ರೀತಿಸೋದಿಕ್ಕೆ ಶುರು ಮಾಡ್ತಾಳೆ. ಸೊ ಇದನ್ನ ಕಂಡ ನಾಯಕಿಯ ತಮ್ಮ ಇಷ್ಟ ಆಗಲ್ಲ. ಸೊ ಅವನು ಒಬ್ಬ ಕಾಡು ಮನುಷ್ಯನ ತರ ಕಾಡಲ್ಲಿರ್ತಾನೆ, ಕಾಡಿನ ರಾಜ. ಸೊ ಇವಳು ನಾಡಲ್ಲಿರ್ತಕ್ಕಂತ ಒಂದು ಮಲ್ಲಿಗೆ ಹೂ ಅನ್ನೋ ರೀತಿ ಇರ್ತಾಳೆ. ಸೊ ಇವಳು ಅವನ್ನ ಪ್ರೀತಿಸೋದು ಅವನ್ಗೆ ಇಷ್ಟ ಆಗಲ್ಲ, ಯಾರಿಗೆ, ನಾಯಕಿಯ ತಮ್ಮನಿಗೆ. ಸೊ ಮತ್ತೆ ಹಣ್ಣನ್ನ ತಿನ್ನುವಾಗ ಆ ಆಹಾರಕ್ಕೆ ಮಿಶ್ರಣ ಮಾಡಿ, ಸೊ ಮತ್ತು ಬರ್ತಕ್ಕಂತ ಮಿಶ್ರಣನ ಮಾಡಿ ನಾಯಕಿ ತಿನ್ನೋದಿಕ್ಕೆ ಕೊಡ್ತಾನೆ ಅವನ ತಮ್ಮ. ಸೊ ಆಗ ನಾಯಕಿ ಆ ಮತ್ತು ಬಂದು ಸೊ ಪ್ರಜ್ಞೆ ತಪ್ತಾಳೆ. ಆಗ ನಾಯಕಿಯ ತಮ್ಮ ಅವಳನ್ನ ಕಾಡಿಂದ ಕರೆದುಕೊಂಡು ಹೋಗೋದಿಕ್ಕೆ ಅಂತ ಹೋಗ್ತಾ ಇರ್ತಾನೆ. ಮತ್ತೆ ಆ ದುಷ್ಟರ ಕೈಗೆ ಸಿಕ್ಕು ಬೀಳ್ತಾನೆ ಇವರೆಲ್ಲ. ಸೊ ಅಲ್ಲಿಗೆ ಮತ್ತೆ ಬಂದ ನಾಯಕ ದುಷ್ಟರ ಸಂಹಾರ ಮಾಡಿ ಆ ಹುಡುಗಿಯರನ್ನು ಬಿಡಿಸುವ ಮೂಲಕ ಸಿನಿಮಾ ಮುಕ್ತಾಯ ಆಗುತ್ತೆ ಗುರು. ಈ ಸಿನಿಮಾ ನಿಜಕ್ಕೂ ಒಂದು ಅದ್ಭುತವಾದ ಸಿನಿಮಾ. ಯಾಕಂದ್ರೆ ಕಾಡಿನಲ್ಲಿ ಏನೂ ಗೊತ್ತಿಲ್ತಕ್ಕಂತ ಒಬ್ಬ ಮುಗ್ಧ ಹುಡುಗ ಚಿಕ್ಕ ವಯಸ್ಸಲ್ಲೇ ತನ್ನ ಫ್ಯಾಮಿಲಿನ ಕಳೆದುಕೊಂಡು ಕಾಡಿನಲ್ಲೇ ಪ್ರಾಣಿಗಳ ಜೊತೆ ಬೆಳೆದಂತ ಹುಡುಗ. ಸೊ ಅಲ್ಲಿಗೆ ನಾಡಿನ ಹುಡುಗಿಯರು ಹೆಣ್ಮಕ್ಳು ಪಿಕ್ನಿಕ್ಗೆ ಅಂತ ಬರ್ತಾರೆ. ಸೊ ಅದಾದ್ಮೇಲೆ ಆ ಹುಡುಗಿಗೆ ಅವನ ಮೇಲೆ ಲವ್ ಆಗುತ್ತೆ. ಸೊ ಲವ್ ಆದ್ಮೇಲೆ ಆ ಹುಡುಗಿಯ ತಮ್ಮ ಅವರಿಬ್ಬರ ಪ್ರೀತಿನ ಒಪ್ಕೊಳಲ್ಲ, ಅಡ್ಡ ಪಡಿಸ್ತಾನೆ. ಮತ್ತೆ ಅಲ್ಲಿಂದ ಅವಳನ್ನ ಏನಾದ್ರೂ ಮಾಡಿ ಕಾಡಿಂದ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡು ಅವಳಿಗೆ ಹಣ್ಣಲ್ಲಿ ತಿನ್ನೋದಿಕ್ಕೆ ಹಣ್ಣನ್ನ ಕೊಟ್ಟ ಆ ಹಣ್ಣಲ್ಲಿ ಮತ್ತೆ ಬರ್ತಕ್ಕಂತ ಔಷಧಿನ ಮಿಶ್ರಣ ಮಾಡಿ ಕೊಟ್ಟಾಗ ಅವಳು ಪ್ರಜ್ಞೆ ತಪ್ತಾಳೆ. ಅಲ್ಲಿಂದ ಎಲ್ರು ಅವಳನ್ನ ಕರ್ಕೊಂಡು ಕಾಡಿಂದ ಆಚೆ ಹೋಗ್ಬೇಕು ಅಂದಾಗ ಮತ್ತೆ ಅದೇ ದುಷ್ಟರ ಗುಂಪು ಮತ್ತೆ ಅಟ್ಯಾಕ್ ಅನ್ನ ಮಾಡುತ್ತೆ. ಆಗ ಅಲ್ಲಿಗೆ ಬಂದ ಕಾಡಿನ ರಾಜ ಟೈಗರ್ ಪ್ರಭಾಕರ್ ಮತ್ತೆ ಎಲ್ಲರನ್ನ ಹೊಡೆದು ಅಲ್ಲಿಂದ
ಅವ್ರನ್ನ ಕಾಪಾಡ್ತಾನೆ. ಸೊ ಇಲ್ಲಿಗೆ ಸಿನಿಮಾ ಹೆಂಡ್ ಆಗುತ್ತೆ. ಸಿನಿಮಾ ತುಂಬಾನೇ ವಂಡರ್ಫುಲ್ ಸಿನಿಮಾ, ತುಂಬಾನೇ ಅದ್ಭುತವಾದ ಮೂವಿ. ಕಾಡಿನ ರಾಜ 1985ರಲ್ಲಿ ಬಿಡುಗಡೆಯಾಗಿ ಒಂದು ಅದ್ಭುತ ಯಶಸ್ಸನ್ನ ಕಾಣುತ್ತೆ ಸಿನಿಮಾ. ಟೈಗರ್ ಪ್ರಭಾಕರ್ ಅವರಿಗೆ ಒಂದು ರೀತಿಯ ಇಮೇಜ್ ಅನ್ನ ಕಟ್ಟಿಕೊಟ್ಟಂತಹ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗೆ MP ಶಂಕರ್ ಅವರು ಸ್ವತಃ ಕಥೆಯನ್ನ ಬರೆದು ನಿರ್ಮಾಣನ ಕೂಡ ಮಾಡಿದಾರೆ ಅಂದ್ರೆ ನಿಜಕ್ಕೂ ಸೂಪರ್ ಅಂತ ಹೇಳ್ಬೋದು. ಇನ್ನ AT ರಘು ಅವರ ನಿರ್ದೇಶನ ಸಿನಿಮಾಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇದರಲ್ಲಿ ದೀಪಾ, ಅನುರಾಧ, MP ಶಂಕರ್ ಕೂಡ ಇದ್ದಾರೆ. ಇನ್ನ ಸುಧೀರ್ ಅವರು ಹೇಳಂಗೆ ಇಲ್ಲ, ಸಖತ್ತಾಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾ ನೀವು ಯಾರೆಲ್ಲ ನೋಡಿಲ್ಲ ಅಂತಿರೋ ದಯಮಾಡಿ ಎಲ್ಲಾ ಪ್ಲಾಟ್ಫಾರ್ಮ್ಗಳಲ್ಲೂ ಸಿಗುತ್ತೆ ಸಿನಿಮಾ. ಸೊ 1985ರಲ್ಲಿ ಬಿಡುಗಡೆ ಆದಂತ ಸಿನಿಮಾ. ಸೊ ನೋಡಿ ಒಮ್ಮೆ. ಹಾಗೆ ನನ್ನ ವಿಡಿಯೋನ ತುಂಬಾ ಜನ ನೋಡ್ತಾ ಇದ್ರ, ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ, ಅದು ನನ್ನ ಬೇಜಾರು. ಹಂಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾನು ಹಾಕೋ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಹಾಗಾಗಿ ತಕ್ಷಣ ನನ್ನ ವಿಡಿಯೋನ ನೀವು ನೋಡ್ಬೋದು ಅಂತ ಹೇಳ್ತಾ ಸಿಗೋಣ ಗುರು ಮತ್ತೊಂದು ಇಂಟ್ರೆಸ್ಟಿಂಗ್ ಸಿನಿಮಾದ ಮೂಲಕ. ಧನ್ಯವಾದಗಳು, ಶುಭ ದಿನ.